ನಾವೀಗ ತರೀಕೆರೆಯಿಂದ ಲಕ್ಕೊಳ್ಳಿ ಮೇಲೆ ಸೀದಾ ತೀರ್ಥಹಳ್ಳಿಗೆ ಹೋಗೋ ರೋಡಲ್ಲಿ ಹೋಗ್ತಾಯಿದ್ದೀವಿ. ತೀರ್ಥಹಳ್ಳಿಯಿಂದ ನಗರದ ಮೇಲೆ ಹುಲಿಕಲ್ ಘಾಟಿಂದ ಸಿದ್ದಾಪುರದ ಮೇಲೆ ಆಳಾಡಿಗೆ ಹೋಗ್ತಾಯಿದ್ದೀವಿ. ಕುಂದಾಪುರ ರೋಡಲ್ಲಿ ಅಲ್ಲೇ ನಮಗೆ ಆಳಾಡಿಯಲ್ಲೇ ಲೋಡ್ ಆಗೋದು. ನಾವೀಗ ತರೀಕೆರೆಯಿಂದ ಕುಂದಾಪುರಕ್ಕೆ ಹೋಗ್ತಾಯಿದ್ದೀವಿ. ಕುಂದಾಪುರದಲ್ಲಿ ಒಂದು ಅದೇ ಸರೌಂಡಿಂಗಲ್ಲಿ 20 ಕಿಲೋಮೀಟ್ರಲ್ಲಿ ಲೋಡ್ ಆಗುತ್ತೆ ನಮಗೆ. ಅಲ್ಲಿಗೆ ಹೋಗ್ತಾಯಿದ್ದೀವಿ ಗಾಡಿ ತಗೊಂಡು. ನಾನು ನಮ್ಮಣ್ಣ, ಅಂದರೆ ನಮಗಿಂತ ದೊಡ್ಡವರು, ನಮ್ಮ ಸ್ನೇಹಿತರು ತೌಫಿಕ್ ಅಂತ, ಅವರು ನಾವು ಹೋಗ್ತಾಯಿದ್ದೀವಿ ಲೋಡಿಗೆ. ತರೀಕೆರೆ, ಲಕ್ಕೊಳ್ಳಿ, ತೀರ್ಥಹಳ್ಳಿ ಮೇಲೆ ಹೋಗಿ ಹುಲಿಕಲ್ ಘಾಟ್ ಮೇಲೆ ಕುಂದಾಪುರಕ್ಕೆ ಹೋಗ್ತಾಯಿದ್ದೀವಿ. ಆಗುಂಬೆ ಮೇಲೂ ಹೋಗ್ಬೋದು, ಅದೆಲ್ಲ ತುಂಬ ಇಕ್ಕಟ್ಟು ರೋಡು. ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಹೋಗೋದು ಆ ರೋಡಲ್ಲಿ ಅಂತ ನಾವು ಹಿಂಗಾಸಿ ಹೋಗ್ತಾಯಿದ್ದೀವಿ. ಹಂಗಾಸಿನೂ ಹೋಗ್ಬೋದು, ನೈಟ್ ಹೊತ್ತು ಬಿಡ್ತಾರೆ, ಹಗಲೊತ್ತಲ್ಲಿ ಬಿಡೋಲ್ಲ. ಲೋಡ್ ಗಾಡಿಗಳನ್ನ ಬಿಡೋದೇ ಇಲ್ಲ. ಅದಕ್ಕೆ ಆಗುಂಬೆ ಮೇಲೆ ಏನಕ್ಕೆ ಸುಮ್ಮನೆ ರಿಸ್ಕು ಅಂತ ಹುಲಿಕಲ್ ಘಾಟ್ ಮೇಲೆ ಹೋಗೋಣ ಅಂತ ಐಡಿಯಾ ಮಾಡಿದ್ದೀವಿ. ರಾತ್ರಿ ಎಲ್ಲ ನಾನೇ ಗಾಡಿ ಓಡಿಸ್ತಾಯಿದ್ದೀನಿ. ಅಲ್ಲಿಗೆ ಖಾಲಿ ಗಾಡಿ ಲೋಡಿಗೆ ಹೋಗ್ತಾಯಿದ್ದೀವಿ, ಖಾಲಿ ಗಾಡಿ ತೊಗೊಂಡು. ಘಾಟೆಲ್ಲ ಇಳಿಸಿ ಅಲ್ಲಿ ಸ್ಪಾಟಿಗೆ ಹೋಗೋ ತನಕ ನಾನೇ ಓಡಿಸ್ಕೊಂಡು ಹೋಗಬೇಕು. ಯಾಕಂದರೆ ನಮ್ಮ ಅಣ್ಣವರು ಒಂದೆರಡು ಟ್ರಿಪ್ಪಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ ಪಾಪ. ಅಲ್ಲೇ ಸ್ವಲ್ಪ ಸೈಡಿಗೆ ಹಂಗೆ ಹಿಂಗೆ ಇಳಿತಿದ್ರು ಗಾಡಿ. ಅದಕ್ಕೆ ಯಾಕೆ ಬೇಕು ಅಂತ, ಅಣ್ಣ ನಿದ್ದೆ ಬರೋಂಗಿದ್ರೆ ನನಗೆ ಕೊಡಿ, ನಾನೇ ಓಡಿಸ್ತೀನಿ ಅಂತ ನಾನೇ ಇಸ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ನೀವೇನು ನೋಡ್ತಾಯಿದ್ದೀರಾ ಇದೆಲ್ಲ ಕೂಡ ಹುಲಿಕಲ್ ಘಾಟೆ. ಇಲ್ಲಿ ನಮಗೆ ದೇವಸ್ಥಾನ ಎಲ್ಲ ಸಿಗುತ್ತೆ. ಇಲ್ಲಿ ರೋಡ್ ಪಕ್ಕ ಎಲ್ಲ ಗಾಡಿಗಳು ನಿಂತ್ಕೊಂಡಿದ್ದಾವೆ ನೋಡಿ, ಲಾರಿಗಳು. ಯಾಕಂದರೆ ಅವೆಲ್ಲ ಕೂಡ ಟನ್ನೇಜ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ವೇಟ್ ಅನ್ನೋದಿರುತ್ತೆ ಗಾಡಿಯಲ್ಲಿ. ಅದರಿಂದಾಗಿ ಆ ಗಾಡಿಗಳು ಹತ್ತೋದಿಲ್ಲ ಮೇಲೆ. ತುಂಬ ಹೀಟಾಗಿ ಗಾಡಿಗಳು ತುಂಬ ಓವರ್ ಹೀಟ್ ಆಗೋದ್ರಿಂದ ಗಾಡಿಗಳು ನಿಲ್ಲಿಸ್ಬಿಡ್ತಾರೆ. ಇಲ್ಲ ಅಂದರೆ ಅವೇನಾದರೂ ರಿಪೇರಿ ಆಗ್ತಾ ಇರ್ತವೆ, ಅದರಿಂದಾಗಿ ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಗಾಡಿ. ಹುಷಾರಾಗಿ ಹೋಗಬೇಕು ಇಂಥ ಘಾಟಲ್ಲಿ. ಇಲ್ಲೆಲ್ಲ ಕೂಡ ಟರ್ನಿಂಗ್ಗಳಲ್ಲೆಲ್ಲ ನೋಡಿಕೊಂಡು ಹೋಗಬೇಕು. ಆ ಕಡೆಯಿಂದ ಗಾಡಿಗಳು ಬರ್ತಾ ಇರ್ತವೆ, ಈ ಕಡೆಯಿಂದನೂ ನಾವು ಹೋಗ್ತಾ ಇರ್ತೀವಿ. ಮತ್ತು ಓವರ್ ಟರ್ನಿಂಗ್ಗಳು ಬೇರೆ ಇರ್ತವೆ. ಲೋಡ್ ಗಾಡಿ ಅಂತೂ ಹುಷಾರಾಗಿ ಗಾಡಿ ಓಡಿಸ್ಬೇಕು, ತುಂಬ ಕಷ್ಟ ಲೋಡ್ ಗಾಡಿಗಳು ಓಡಿಸೋದು. ಇನ್ನು ನಮ್ಮ ಕ್ಯಾಂಟ್ರ್ 6 ವೀಲು ಇಂಥ ಗಾಡಿಗಳಾದರೆ ಸ್ವಲ್ಪ 10 ವೀಲು 12 ವೀಲಿಗಿಂತ ಸ್ವಲ್ಪ ಆರಾಮಾಗಿ ಓಡಿಸ್ಬೋದು. ಅವೆಲ್ಲ ತುಂಬ ರಿಸ್ಕು, ನಮ್ಮ ಗಾಡಿಗಿಂತ ತುಂಬ ರಿಸ್ಕ್ ಅವು. ಯಾಕಂದರೆ ಮುಂಚೆ ನಾನು ಅದೇ ಗಾಡಿಯಲ್ಲೇ ಕೆಲಸ ಮಾಡ್ತಿದ್ದೆ, ಅದೇ ಗಾಡಿನೇ ಓಡಿಸ್ತಿದ್ದೆ 12 ವೀಲು. ಅವನ್ನೆಲ್ಲ ಗಾಡಿಗಳನ್ನೆಲ್ಲ ತೊಗೊಂಡೋಗಿ ಸತ್ಯಮಂಗಲ ಘಾಟ್ ಮೇಲೆ ಎಲ್ಲ ಹೋಗ್ತಿದ್ವಿ. ಆದರೆ ಈಗ ಎಲ್ಲೋ ಮಾಡಲ್ಲ ರೋಡಲ್ಲೆಲ್ಲ. ಮುಂಚೆ ಅದೇ ರೋಡಲ್ಲೆಲ್ಲ ಓಡಾಡ್ತಿದ್ದೆ ನಾನು ಸತ್ಯಮಂಗಲ ಮೇಲೆ. ಈಗ ಆ ರೋಡಲ್ಲಿ ಅಲ್ಲೋನೇ ಮಾಡಲ್ಲ. ಯಾಕಂದರೆ ಅಲ್ಲಿ ತುಂಬ ಆಕ್ಸಿಡೆಂಟ್ಗಳು ಮತ್ತು ಲಾರಿಗಳೆಲ್ಲ ಪಲ್ಟಿ ಆಗೋದು, ಹಳ್ಳಕ್ಕೆಲ್ಲ ಬಿಟ್ಬಿಡೋದು ಅನ್ನೋದು ತುಂಬ ನಡೀತಿದ್ವು. ಆಕ್ಸಿಡೆಂಟ್ಗಳನ್ನು ತುಂಬ ಆಗ್ತಿದ್ವು. ಅದರಿಂದ ಆ ರೋಡಲ್ಲೆಲ್ಲ ಬಿಡಲ್ಲ. ನೋಡಿ, ನಮ್ಮ ಮುಂದೆಗಡೆ ಒಂದು ಲಾರಿ ಹೋಗ್ತಿದೆ. ತುಂಬ ಸ್ಲೋವಾಗಿ ಹೋಗಬೇಕಾಗುತ್ತೆ ಅಂತ ಲಾರಿಗಳೇ ಅಲ್ಲ, ನಮ್ಮ ಗಾಡಿಗಳು ಅಷ್ಟೇ, ಬೇರೆ ಗಾಡಿಗಳು ಅಷ್ಟೇ. ಈ ನಮ್ಮ ಗಾಡಿ ಎಲ್ಲ ತುಂಬ ಅಪ್ಡೇಟೆಡ್. ಯಾಕಂದರೆ ಇದಕ್ಕೆ ABS ಅಂತೆ, ತುಂಬ ಟ್ರಾಕ್ಷನ್ ಕಂಟ್ರೋಲ್ ಅಂತೆ ಇವೆಲ್ಲ ಕೊಟ್ಟಿರ್ತಾರೆ. ಮತ್ತು ಇಂಜಿನ್ ಬ್ರೇಕು ಇವೆಲ್ಲ ಕೊಟ್ಟಿರ್ತಾರೆ. ಅವಕ್ಕೆಲ್ಲ ಆ ಥರ ಇರಲ್ಲ ಓಲ್ಡ್ ಸಿಸ್ಟಮಲ್ಲಿ. ಮತ್ತು ಅವು ಗೇರುಗಳು ಕೂಡ ಅಷ್ಟು ಈಸಿಯಾಗಿ ಬೀಳಲ್ಲ. ಆ ಥರ ಇರುತ್ತೆ ಆ ಲಾರಿಗಳಲ್ಲಿ. ಯಾಕಂದರೆ ಮುಂಚೆ ಓಡಿಸ್ತಿದ್ನಲ್ಲ, ಆ ಅನುಭವದ ಮೇಲೆ ಹೇಳ್ತಾಯಿದ್ದೀನಿ. ನಾನು ಕೂಡ ಶಿಫ್ಟ್ ಆಗಿಬಿಟ್ಟು ಸುಮಾರು ದಿನಗಳಾಯಿತು. ಅಂದರೆ ಇವರು ನಮ್ಮ ತೌಫಿಕ್ ಅಣ್ಣವ್ರು ಇದ್ದಾರಲ್ಲ, ಇವರಿಂದನೇ ನಾನು ಕ್ಯಾಂಟ್ರಿಗೆ ಬಂದಿದ್ದು. ಇಲ್ಲ ಅಂದಿದ್ದರೆ ಲಾರಿಗಳೇ ಓಡಿಸ್ಕೊಂಡಿರ್ತಿದ್ನೇನೋ. ಅವರು ನನಗೆ ಒಂದು ಗ್ರೀಸ್ ಹೊಡಿಯೋ ಅಂಗಡಿಯಲ್ಲಿ ಪರಿಚಯ ಆಗಿದ್ದು. ಗ್ರೀಸು ಪಂಚರೆಲ್ಲ ಆಗ್ತಿರಲ್ಲ ಅಂಥ ಅಂಗಡಿಯಲ್ಲಿ ಪರಿಚಯ ಆಗಿದ್ದು. ನಾನು 10 ವೀಲ್ ಗಾಡಿ ತೊಗೊಂಡು ಬಂದು ಗ್ರೀಸ್ ಹೊಡಿಸ್ತಾ ಇದ್ದೆ. ಆವಾಗ ನಾನು ನಮ್ಮ ಬಮೈದ ಓಡಿಸ್ತಾ ಇದ್ದ. ಬೇಕಾದರೆ ಅವರೂ ಟೈರ್ ಏರ್ ಹಿಡ್ಸೋಕ್ಕೋ ಗ್ರೀಸ್ ಹೊಡ್ಸೋಕ್ಕೋ ಬಂದಿದ್ದರು, ಸರಿಯಾಗಿ ನೆನಪಿಲ್ಲ. ಆವಾಗ ಪರಿಚಯ ಆಗಿದ್ದು ನಮಗೆ. ಆವಾಗಿಂದ ತುಂಬ ಕ್ಲೋಸು. ಇವತ್ತು ನಾವು ಅವರೇ ಹೋಗ್ತಾಯಿದ್ದೀವಿ. ನಾವು ಸುಮಾರು ಒಂದು 3-4 ವರ್ಷದಿಂದ ಫ್ರೆಂಡ್ಸು. ಸುಮಾರು ದಿನಗಳಾದಮೇಲೆ ಈಗ ನಾನು ನಮ್ಮಣ್ಣವರು ಈಗ ಲೋಡಿಗೆ ಹೋಗ್ತಾ ಇದ್ದೀವಿ. ಅದೇ ಒಂಥರ ಖುಷಿ. ಈ ಘಾಟೆಲ್ಲ ಇಳಿಸಿ ಸುಮಾರು ಒಂದು 15 ಕಿಲೋಮೀಟ್ರ್ ಹೋಗಬೇಕು ಹಳ್ಳಿಗೆ. ಆ ಹಳ್ಳಿಯಲ್ಲಿ ಲೋಡ್ ಆಗುತ್ತೆ ಈಗ ನಮಗೆ. ಅಲ್ಲಿಂದ ನಮಗೆ ಏನು ಲೋಡ್ ಆಗುತ್ತೆ, ಎಲ್ಲಿಗೆ ಲೋಡ್ ಆಗುತ್ತೆ ಅದೆಲ್ಲ ಬೆಳಿಗ್ಗೆ ಹೇಳ್ತೀನಿ ನಿಮಗೆ. ಈಗೇನು ಹೇಳಲ್ಲ.
ಯಾಕಂದರೆ ಅದೊಂಥರ ಸಸ್ಪೆನ್ಸಾಗಿ ಹೇಳ್ಬೇಕು ನಿಮಗೆ. ಅದರಿಂದಾಗಿ ಈಗ ವಿಡಿಯೋ ಎಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಯಾಕಂದರೆ ಈ ಗಾಡಿಗೆ ತುಂಬ ದೊಡ್ಡ ಗ್ಲಾಸ್ ಇರೋದು, ಮತ್ತು ವಿಡಿಯೋ ತೆಗಿಬೇಕಾದ್ರೆ ಸ್ವಲ್ಪ ಕ್ಲಾರಿಟಿಯಾಗಿ ಬರುತ್ತೆ. ಹಳೆ ವೀಡಿಯೋಸ್ಗಿಂತ ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಅನ್ನೋದು ಬರುತ್ತೆ, ಯಾಕಂದರೆ ಗಾಡಿ ಗ್ಲಾಸು ಸ್ವಲ್ಪ ದೊಡ್ಡದಾಗಿರೋದ್ರಿಂದ. ಇಲ್ಲ ಅಂದಿದ್ದರೆ ನಮ್ಮ ಹಳೆ ಗಾಡಿಯಲ್ಲಿ ಬರ್ತಿತ್ತಲ್ಲ ಅದೇ ರೀತಿಯೇ ಬರ್ತಿತ್ತು. ನನಗೂ ನಿದ್ದೆ ಹಿಡಿತಿದೆ. ನಾನು ನಮ್ಮ ಗಾಡಿಗೆ ಹೋಗಿ ನಿದ್ದೆ ಸರಿಯಾಗಿ ಮಾಡಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಪಾಪ ಅಣ್ಣವ್ರಿಗೆ ತುಂಬ ನಿದ್ದೆ ಬರ್ತಿದೆ, ಅವರು ತುಂಬ ಸುಸ್ತಾಗಿರ್ತಾರೆ ಅಂತ ನಾನು ಇಸ್ಕೊಂಡಿದ್ದೀನಿ. ಅವರು ಸ್ವಲ್ಪ ದೂರ ಓಡಿಸಿದ್ರು, ಅದಾದಮೇಲೆ ಈ ಘಾಟಲ್ಲೆಲ್ಲ ನಾನೇ ಇಸ್ಕೊಂಡಿದ್ದೀನಿ. ಇಲ್ಲಿವರೆಗೂ ನಮಗೆ ಒಂದೇ ಒಂದು ಗಾಡಿ ಸಿಕ್ಕೈತೆ ಅಷ್ಟೇ ಅಡ್ಡ. ಅಷ್ಟು ಬಿಟ್ಟರೆ ಯಾವ ಗಾಡಿನೂ ಇಷ್ಟೊತ್ತಲ್ಲಿ ಜಾಸ್ತಿ ಓಡಾಡಲ್ಲ ಈ ರೋಡಲ್ಲಿ. ಮತ್ತು ಆ ಕಡೆಯಿಂದ ಇನ್ನೊಂದು ಗಾಡಿ ಆಪೋಸಿಟ್ ಬಂದರೆ ನಮ್ಮ ಗಾಡಿ ಪಾಸಾಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಎರಡೆರಡು ಗಾಡಿಗಳು ಈ ರೋಡಲ್ಲಿ ಇಳಿಸೋದು ಸ್ವಲ್ಪ ಕಷ್ಟ. ಚಿಕ್ಕ ಸಿಂಗಲ್ ರೋಡ್ ಇದು, ಅದು ಬೇರೆ ಇದೆಲ್ಲ ಘಾಟು, ಇದೆಲ್ಲ ಕೂಡ ಕಾಡೆ, ಒಬ್ಬೊಬ್ಬರು ಇರೋದಿಲ್ಲ ಈ ರೋಡಲ್ಲಿ. ಇಂಥ ರೋಡಲ್ಲೆಲ್ಲ ನೈಟಲ್ಲಿ ಜರ್ನಿ ಮಾಡೋದು ತುಂಬ ಡೇಂಜರು, ಯಾಕಂದರೆ ಕಳ್ಳರು ಅವರು ಇವರು ತುಂಬ ಇಲ್ಲಿ ನಮಗೆ ಸಿಗೋದು ಜಾಸ್ತಿ. ಮತ್ತು ನಮಗೆ ಹೊಡೆದು ದುಡ್ಡು ಮತ್ತು ಮೊಬೈಲು ಅವು ಇವು ಕಿತ್ಕೊಂಡು ಹೋಗೋದು, ಅವೆಲ್ಲ ರೋಬ್ರಿ, ಕಳ್ಳರು ಇವೆಲ್ಲ ಜಾಸ್ತಿ ಇರ್ತವೆ ಇಂಥ ರೋಡುಗಳಲ್ಲಿ. ತುಂಬ ಹುಷಾರಾಗಿ ಹೋಗಬೇಕು. ನಮಗೆಲ್ಲ ಇಲ್ಲೆಲ್ಲ ಓಡಾಡಿ ಸ್ವಲ್ಪ ರೂಢಿ ಇರುತ್ತೆ, ಮತ್ತು ಒಂಥರ ಧೈರ್ಯ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ತಲೆ ತುಂಬ ಜೋರಾಗಿ ಓಡುತ್ತೆ, ಯಾಕಂದರೆ ಇಂಥ ಸಿಚುವೇಶನ್ಗಳು ನಾವು ಎಷ್ಟೋ ಫೇಸ್ ಮಾಡಿದ್ದೀವಿ. ಈಗೀಗ ಹೊಸ್ದಾಗಿ ಬರ್ತಾ ಇರ್ತಾರಲ್ಲ ಈ ಫೀಲ್ಡಿಗೆ, ಅವರು ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಟೈಮ್ ಎಲ್ಲ ಒಂದೇ ಥರ ಇರಲ್ಲ. ಏನೂ ಆಗಲ್ಲ ಬಿಡು ಅಂತ ಹೋಗ್ತಾ ಇರ್ತೀವಿ, ಅಂಥ ಟೈಮಲ್ಲಿ ಸಿಚುವೇಶನ್ ಪಟ್ಟಂತ ಬಂದುಬಿಡುತ್ತೆ. ಅಂಥವಕ್ಕೆಲ್ಲ ಮುಂಚೆನೇ ಪ್ರಿಪೇರ್ ಆಗಿ ಹೋಗ್ತಾಯಿದ್ರೆ ಅವನ್ನೆಲ್ಲ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಅದರಿಂದಾಗಿ ಹೇಳ್ತಾಯಿದ್ದೀನಿ. ಮತ್ತು ನಾನು ಹೇಳೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಬೇಜಾರಾಗಿಬಿಟ್ಟಿರ. ತುಂಬ ಘಾಟ್ ರೋಡ್ ಇದು, ತುಂಬ ಓವರ್ ಟರ್ನಿಂಗ್ಗಳೆಲ್ಲ ಇರ್ತವೆ. ಆ ಕಡೆಯಿಂದ ಹತ್ತಬೇಕಾದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಗಾಡಿಗಳಿಗೆ, ಇಳಿಬೇಕಾದ್ರೆ ಅಷ್ಟೊಂದೇನು ರಿಸ್ಕ್ ಇಲ್ಲ. ಹಾಗಂತೇಳ್ಬಿಟ್ಟು ತುಂಬ ಸ್ಪೀಡಲ್ಲಿ ಬಿಟ್ಬಿಡೋದಲ್ಲ ಗಾಡಿಗಳನ್ನ, ಆರಾಮಾಗಿ ನಿಧಾನಕ್ಕೆ ಓಡಿಸ್ಕೊಂಡು ಹೋಗಬೇಕು ಗೇರಲ್ಲಿ ಇಟ್ಕೊಂಡು. ನಾವೀಗ ಬಂದಿರೋ ಗಾಡಿ 3018 Pro 12 ಟನ್ ಪಾಸಿಂಗ್ ಗಾಡಿ ಇದು. 20 ಅಡಿ ಉದ್ದ ಇರುತ್ತೆ ಈ ಗಾಡಿ. ನೇಮ್ ಬೋರ್ಡು ಇದು ಆಂಜನೇಯ ಅಂತಿರುತ್ತೆ. ಇದು ನಮ್ಮ ಲಿಂಗದಳ್ಳಿಯಲ್ಲಿ ಸುರೇಶ್ ಅಣ್ಣ ಮತ್ತು ರಸೂಲ್ ಅಣ್ಣ ಅವ್ರ ಗಾಡಿ ಇದು. ಇದು ಈಗ ಕುಂದಾಪುರದಿಂದ ಅಹಮದಾಬಾದ್ಗೆ ಲೋಡ್ ಆಗುತ್ತೆ. ಅಲ್ಲಿ ಒಬ್ಬೊಬ್ಬರೇ ಹೋಗೋದಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಡಬಲ್ ಡ್ರೈವರ್ ಹೋಗ್ತಾಯಿದ್ದೀವಿ. ಇದು ಡಬಲ್ ಕ್ಯಾಬಿನ್ನು, ಒಬ್ಬರು ಹಿಂದೆಗಡೆ ಆರಾಮಾಗಿ ಮಲ್ಕೋಬೋದು, ಮುಂದೆಗಡೆ ಇಬ್ಬರು ಕುತ್ಕೋಬೋದು, ಮತ್ತು ಒಬ್ಬರು ಗಾಡಿ ಓಡಿಸ್ಬೋದು. ಅಷ್ಟು ಸ್ಪೇಸ್ ಇರುತ್ತೆ ಒಳಗಡೆ ಈ ಗಾಡಿಯಲ್ಲಿ. ಈ ಗಾಡಿಗೆ 7 ಗೇರ್ ಇರುತ್ತೆ, 7 ಸ್ಪೀಡ್ ಗಾಡಿ ಇದು. BS6 ಗಾಡಿ ಇದು. ಅಂದರೆ ಈ ಗಾಡಿಗೆ ಆ್ಯಡ್ ಬ್ಲೂ ಹಾಕಬೇಕಾಗುತ್ತೆ, ಇದು ಹೊಗೆ ಬರ್ದಿರ. ತರಕಾರಿ, ಫ್ರೂಟ್ಸು ಮತ್ತು ಸ್ಟೀಲು ಕೆಲವೊಂದು ಐಟಮ್ ಅಂದರೆ ಮೆಟೀರಿಯಲ್ ತುಂಬಬೇಕು ಅಂದರೆ ಈ ಥರ ಓಪನ್ ಗಾಡಿ ಬೇಕಾಗುತ್ತೆ. ಅದರಿಂದಾಗಿ ಇದು ಒಂದು ಓಪನ್ ಗಾಡಿ, ಕಂಟೈನರ್ ಅಲ್ಲ. ಈ ಗಾಡಿ ಬಗ್ಗೆನೂ ಕಂಪ್ಲೀಟ್ ರಿವ್ಯೂ ಮಾಡ್ತೀನಿ ಮುಂದಿನ ದಿನಗಳಲ್ಲಿ, ಹೀಗೆ ನಿಮ್ಮೆಲ್ಲರ ಸಪೋರ್ಟು ಇದ್ದರೆ. ಓಕೆ ಫ್ರೆಂಡ್ಸ್, ಈ ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಅಂದರೆ ಡೇ 2 ಅಹಮದಾಬಾದ್ ಡೇ 2 ವೀಡಿಯೋದಲ್ಲಿ ಸಿಗೋಣ ಅಂತೆ. ಈ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ, ಇದನ್ನು ಇಲ್ಲಿಗೆ ಎಂಡ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ.